ಎಲ್ಲ ಗಣ್ಯರೇ, ನಮ್ಮ BWC ಎಲ್ಲ ಅಧಿಕಾರಿಗಳು, ನೌಕರರು, ಎಲ್ಲ ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಮಿತ್ರರೇ, ಜಲ, ನೀರು ಮತ್ತು ಪವರ್ ಇವೆರಡು ಬಹಳ ಪ್ರಮುಖವಾದ್ದು. ಎರಡು ಇಲಾಖೆಯನ್ನು ನಾನು ನೋಡ್ತಾ ಇದ್ದೇನೆ. ಹಿಂದೆ ಕೂಡ ನಾನು ಪವರ್ ಇಲಾಖೆನ ಗಮನಿಸಿದೆ. ಈಗ ಹಿಂದೆ ನಾನು UD ಮಿನಿಸ್ಟರ್ ಆಗಿದ್ದಾಗ ಕೃಷ್ಣ ಅವ್ರ ಕಾಲದಲ್ಲಿ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಕೂಡ ಬಂದಿದ್ದಾರೆ, ತುಷಾರ್ ಅವರು, ಅವ್ರಿಗೂ ಸ್ವಾಗತ. ಹಿಂದೆ UD ಮಿನಿಸ್ಟರ್ ಆಗಿದ್ದಾಗ VND ಅವರು ಇದನ್ನ ಪ್ರೈವೇಟ್ ಅವ್ರು ತಗೋಬೇಕು ಅಂತೇಳಿ ಒಂದು ದೊಡ್ಡ ಚರ್ಚೆ SM ಕೃಷ್ಣ ಅವ್ರ ಕಾಲದಲ್ಲಿ ಬಂತು. ಹಿಂದೆ GH ಪಟೇಲ್ ಕಾಲಕ್ಕೆ ಪ್ರಸ್ತಾವನೆ ಬಂದು ಅದು ಬಂದಿತ್ತು. ಅಸೆಂಬ್ಲಿಯಲ್ಲಿ ನಾಣೇನವರು ಅದರ ಬಗ್ಗೆ ವ್ಯಾಪಕವಾಗಿ ದೊಡ್ಡ ಚರ್ಚೆ ಆಯಿತು. ನನ್ನ SM ಕೃಷ್ಣರವರು ಹೊರಗಡೆ ದೇಶಕ್ಕೆ ಕಳಿಸಿದ್ರು, ಇದೇನು ಹೋಗಿ ನೋಡ್ಕೊಂಡು ಬಾ ಅಂತೇಳಿ. ಹೋಗಿದ್ದೆ ನಾನು ಫ್ರಾನ್ಸು, ಬೇರೆ ಬೇರೆ ಕಡೆ ಎಲ್ಲ ಈ ವಿಚಾರನ ಪ್ರೈವೇಟೈಸೇಷನ್ ಆಫ್ ವಾಟರ್ ಸಪ್ಲೈ ಅಂತೇಳಿ ಹೋಗಿ ನೋಡ್ಕೊಂಡು ಬಂದೆ. ಅಲ್ಲಿ ಒಂದು ಪದ್ಧತಿ ಮಾಡ್ತಾ ಇದ್ದಾರೆ. ಸೊ ಆಮೇಲೆ ನಾನು ಬಂದು ಹೇಳಿದೆ ಕೃಷ್ಣ ಸಾಹೇಬ್ರಿಗೆ, ನಮ್ಮಲ್ಲಿ ಇರುವಂತ ಇಲ್ಲಿ BWC ಇಂಜಿನಿಯರ್ ಅವ್ರಕ್ಕಿಂತ ಕಾಂಪಿಟೆಂಟ್ ಇದ್ದಾರೆ, ಒಬ್ಬ ಮಾತ್ರ ಬಂದು ಕೂತ್ಕೋತಾರೆ, ಮಿಕ್ಕಿದವರೆಲ್ಲ ನಮ್ಮವ್ರ ಕೈಲಿ ಕೆಲಸ ಮಾಡಿಸ್ತಾರೆ. ಎರಡನೇದು ಏನು ಒಂದು ಪ್ರಪೋಸಲ್ ಮಾಡ್ತಾ ಇದ್ರೆ, ಇಡೀ ಟ್ಯಾಪ್ನೆಲ್ಲ ಕಂಪ್ಲೀಟ್ ಎಲ್ಲ ಲೈನಿಂಗ್ ನೆಲ್ಲ ಚೇಂಜ್ ಮಾಡ್ಬಿಟ್ಟು ಅವ್ರೊಂದು ಹೊಸ ಲೈನ್ ಮಾಡ್ತೀವಿ ಅಂತ ಹೇಳ್ತಾರೆ. ರೇಟ್ ಕೂಡ 30% ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಬಹುಶಃ ಇದು ನಮ್ಮ ದೇಶ, ನಮ್ಮ ರಾಜ್ಯಕ್ಕೆ ಇದು ಬಹಳ ಕಷ್ಟ ಆಗ್ಬೋದು. ಬೇರೆ ಬೇರೆ ಬಾಂಬೆ, ಡೆಲ್ಲಿಲಿ ಇದನ್ನ ತಡ್ಕೊಳ್ಳೋ ಶಕ್ತಿ ಇರ್ಬೋದು ಅಂತೇಳಿ ಅವತ್ತು ಪ್ರಸ್ತಾವನೆಯನ್ನು ಕೊಟ್ಟೆ. ಆಮೇಲೆ ಅದನ್ನ ವ್ಯಾಪಕವಾಗಿ ಖಂಡನೆ ಆಯ್ತು, ಟೈ ಬಿಟ್ಟು. ಈಗ ನಾನು ತಿರ್ಗಾ ಈಗ BWC ಮಿನಿಸ್ಟರ್ ಆಗಿದ್ದಾಗೂ ನಾನು ಹುಡುಕೊಂಡು ಬಂದ್ರು ಕೆಲವರೆಲ್ಲ. ನಾನು ಹೇಳಿದೆ, ಪವರ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಇದೇ ಬಂತಪ್ಪ. ಬೇರೆ ಬಾಂಬೆ, ಡೆಲ್ಲಿಲೆಲ್ಲ ಅದಾನಿ ಕಂಪ್ನಿ, ಬೇರೆ ಬೇರೆ ಕಂಪ್ನಿ ಎಲ್ಲ ತಗೊಂಡು ಪವರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಇದೆಲ್ಲ ನನ್ನ ಕೈಯಲ್ಲಿ ಆಗಲ್ಲ, ನಾನೇ ಇದೆಲ್ಲ ಆಗಲ್ಲ, ಸುಮ್ಮನೆ ಬಿಟ್ಬಿಡಿ, ನೀವು ಸುದ್ದಿಗೆ ಬರಕ್ ಹೋಗ್ಬಿಡಿ ಅಂತ ಹೇಳಿ ಅವ್ರಿಗೆ ವಾಪಸ್ ಕಳಿಸ್ತಾರೆ. ಒಂದಿನ ಬಂದಿದ್ದೆ, ಜಯರಾಮ್ ಚೇರ್ಮನ್ ಆಗಿದ್ದಾಗ ಕೇಳಿದೆ, ನೋಡಿದೆ. 13 ವರ್ಷದಿಂದನೋ 12 ವರ್ಷದಿಂದನೋ ರೇಟೇ ಏರ್ಸಿಲ್ಲ, ನನಗೂ ಮ್ಯಾನೇಜ್ ಮಾಡ್ತಾ ಇದ್ದೀರ. ಈಗ ನಾನು ಫರ್ಮ್ ಇದ್ದೇನೆ. ಈಗ ನಾವು ಹೊಸದಾಗಿ ಎಕ್ಸ್ಪ್ಯಾಂಡ್ ಮಾಡಿ, ಹೊಸದಾಗಿ ಲೋನ್ ತಗೊಂಡು ಹೊಸದಾಗಿ ಮಾಡಿಲ್ಲ ಅಂದ್ರೆ, ಬೆಂಗಳೂರು 1,40,40,00,000 ನಾಗರಿಕರಿದ್ದಾರೆ, ಅವ್ರಿಗೆ ನೀರು ಒದಗಿಸ್ಕೊಡ್ಲೇಬೇಕು. ನಾನು ಬಂದ್ಮೇಲೆ 6 MLD ನೀರು 6 ಕೂಡ ಈಗ ಎಕ್ಸ್ಟ್ರಾ ಏರ್ಸಿ ಮಾಡಿದ್ದೀನಿ. ಎಲ್ಲ ಹುಡುಕಿ ಪಡುಕಿ ಎಲ್ಲೆಲ್ಲಿ ಸೋರ್ಸ್ ಮಾಡ್ಬೋದು ಅಂತ. ಮೇಕೆದಾಟದು ನನಗೆ ಭರವಸೆ ಇದೆ. ಈ ವರ್ಷ 69 TMC ಬಿಡಬೇಕಾಗಿತ್ತು ಇಷ್ಟೊತ್ತಿಗೆ. ನಾವು ಕಾನೂನು ಪ್ರಕಾರ 170 TMC ನೀರನ್ನು ಬಿಟ್ಟಿದ್ದೇವೆ ಕಾವೇರಿ. ಅಂದರೆ 199 TMC ಅಷ್ಟು ನೀರು ಎಕ್ಸ್ಟ್ರಾ ತಮಿಳುನಾಡು ಹೋಗಿದೆ. ಇದನ್ನು ನಾವು ಕಂಟ್ರೋಲ್ ಮಾಡಿ ನಮಗೆ ಬ್ಯಾಲೆನ್ಸಿಂಗ್ ಡಿವೈಸರ್ ಇದ್ದಿದ್ರೆ ಅವ್ರಿಗೆ ಬೆನಿಫಿಟ್ ಆಗ್ತಿತ್ತು. ಬಹುಶಃ ಮುಂದಕ್ಕೆ ನನಗೆ ಕೋರ್ಟಲ್ಲಿ ನನಗೆ ನ್ಯಾಯ ಸಿಗ್ತದೆ ಈ ವಿಚಾರದಲ್ಲಿ, ಮೇಕೆದಾಟು ವಿಚಾರದಲ್ಲಿ ಅಂತೇಳಿ ನನಗೆ ಭರವಸೆ ಇದೆ. ಅಲ್ಲಿಂದ ನೀರು ತರಬೇಕು. ಇನ್ನೊಂದು ಪ್ರಪೋಸಲ್ಲು ಶರಾವತಿದು ಮೊದಲಿಂದ ಕೂಡ ನಡೀತಾ ಇದೆ. ಈಗ ಪೇಪರ್ ಇದೆ, ಅಲ್ಲಿಯವರು ಸ್ವಾಭಾವಿಕವಾಗಿ ಅವರು ವಿರೋಧ ಮಾಡೇ ಮಾಡ್ತಾರೆ. ಪವರ್ ಎಲ್ಲಿ ಬೇಕಾದ್ರೂ ಜನರೇಟ್ ಮಾಡ್ಬೋದು, ನೀರು ಜನರೇಟ್ ಮಾಡೋಕೆ ಆಗುದಿಲ್ಲ ಅಂತ ಕೂಡ ನಮಗೆ ಅರಿವಿದೆ. ಇದಲ್ಲದೆ ಎತ್ತಿನೊಳೆ ಪ್ರಾಜೆಕ್ಟು, ಕುಡಿಯೋ ನೀರು ಪ್ರಾಜೆಕ್ಟ್ ಅಂತೇಳಿ ಮಧ್ಯ ಅನೇಕ ರಾಜಕಾರಣದ ಒತ್ತಡದಿಂದ ಬೇರೆ ಬೇರೆ ಕೆರೆಗಳಿಗೆಲ್ಲ ಸ್ವಲ್ಪ ಡಿವಿಯೇಷನ್ ಕೂಡ ಆಗಿದೆ. ನಾನು ಯಾವ ಸರ್ಕಾರದಲ್ಲಿ ಆಯ್ತು ಏನು ಇತ್ತ ಅಂತೇಳಿ ಚರ್ಚೆ ಮಾಡಕ್ ಹೋಗುದಿಲ್ಲ. ಈಗೇನೋ ಅದನ್ನ ಒಂದು ಸ್ಟೇಜ್ಗೆ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಅಲ್ಲಿಗೆಲ್ಲ ನೀರನ್ನು ಕೊಟ್ಟು ಕುಡಿಯೋ ನೀರು ಅಂತರ್ಜಲ ಹೆಚ್ಚಿಸ್ಕೊಳ್ಳೋಕೆ ಮಾಡಿದ್ರೆ ತೊಂದರೆ ಇಲ್ಲ. ಈ ನೀರಾವರಿಗೆ ಬಹಳ ಮಿಸ್ಯೂಸ್ ಆಗ್ತಿದೆ ಅಂತೇಳಿ ನಾನು ಒಂದು ಹೊಸ ಕಾನೂನನ್ನ ತೆಗೆದುಕೊಂಡು ಬಂದ್ಬಿಟ್ಟಿದ್ದೀನಿ.
ಏನಂತಂದ್ರೆ ಏನು ನೀರು ಬರ್ತದೆ ಅರ್ಧ ಆ ಕಡೆಗೆ ಅರ್ಧ ಕಿಲೋಮೀಟರ್ ಈ ಕಡೆ ಅರ್ಧ ಕಿಲೋಮೀಟರ್ ಯಾರಿಗೂ ಬೋರ್ವೆಲ್ ಹಾಕೋಕ್ಕೂ ಕೂಡ ಮತ್ತು ಆ ಪೈಪಲ್ಲಿ ಇದರಲ್ಲಿ ನಾಲೆಯಲ್ಲಿ ನೀರನ್ನ ಓಪನ್ ಇರೋ ಕಡೆ ಟ್ಯಾಪ್ ಮಾಡಕ್ಕೆ ಅವಕಾಶ ಕೂಡ ಆಗಲ್ಲ ಅಂತ ಹೇಳಿ ಮೊನ್ನೆ ಅಸೆಂಬ್ಲಿಯಲ್ಲಿ ಒಂದು